ಬೇಕು ಬೇರೆ ಬೇರೆ ರಾಜ್ಯಗಳಲ್ಲಿಂತ ಒಂದು ದೊಡ್ಡ ಪ್ರಸ್ತಾಪ ಬಂದಿತ್ತು. ಅವ ಯಾವ ರಾಜ್ಯಗಳು ಇವರು ಒಪ್ಪಲಿಲ್ಲ ಯಾವುದೇ ಪಾರ್ಲಿಮೆಂಟ್ ನೋ ನೋ ಬಿಕಾಸ್ ಇದೇ ಬೇರೆ, ಅದು ಇದೇ ಬೇರೆ. ನೀವು ಎಷ್ಟು ಹಣ ವೇಸ್ಟ್ ಆಗುತ್ತೆ, ಖರ್ಚು. ಈಗ ಬೆಳಗಾಮಲ್ಲಿ ನಾವು ಅಸೆಂಬ್ಲಿ ಮಾಡಿ ಏನು ಪ್ರಯೋಜನ ಅಲ್ಲಿ? ಭಾಳ ಕಷ್ಟಪಟ್ಕೊಂಡು ಬರ್ತಾರೆ, ಬೇಜಾರಾಗಿ ಬರ್ತಾರೆ. ಯಾರು ಸಂತೋಷದಿಂದ ಬಂದಲ್ಲಿ ಅಸೆಂಬ್ಲಿನಲ್ಲಿ ಅಲ್ಲಿ ಇದರಲ್ಲಿ ಅಧಿವೇಶನದಲ್ಲಿ ಭಾಗವಹಿಸಲ್ಲ. ಅಲ್ಲಿ ಕೆಲವು ಇಲಾಖೆಗಳನ್ನ ಶಿಫ್ಟ್ ಮಾಡಿ 25 ಕೋಟಿ ವರ್ಷಕ್ಕೆ ಖರ್ಚು ಮಾಡ್ತಾಯಿದ್ವಿ ಕ್ಲೀನಿಂಗಿಗೆ. ವಿಕಾಸಸೌಧ, ಸುವರ್ಣಸೌಧ, ಬಟ್ ಅಲ್ಲಿ ಯಾವ ಆಫೀಸ್ಗಳೂ ಇಲ್ಲ. ಅಲ್ಲಿ ಕಳಿಸಿ ಎಲ್ಲ ಆ ಭಾಗದ ಆಫೀಸ್ಗಳೆಲ್ಲ ಹೋಗಲಿ ಆ ಕಡೆಗೆ, ಎಲ್ಲ ತಿರುಗಿ ಬೆಂಗಳೂರಿಂದ ಮತ್ತು ಅದು ಕಟ್ಟಿದ್ದೇನು ಪ್ರಯೋಜನ? ಹಾಗಾಗಿ ಸರ್ಕಾರಗಳು ಸುಮ್ಮನೆ ಮಾಡ್ತವೆ, ಏನೂ ಆಗಲ್ಲ ಅದು. ಕರೆಕ್ಟ್. ಹಾಗಾಗಿ ಸ್ನೇಹಿತರೆ, ಮೊನ್ನೆ ಕ್ಯಾಬಿನೆಟ್ನಲ್ಲಿ ತಾವು ಮಾಡಿದಂಥದ್ದು ಕೂಡ ಯಾರ ಜನಕ್ಕೆ ಅನುಕೂಲ ಆಗುವಂಥದ್ದು ಏನೂ ಆಗಲಿಲ್ಲ. ಜನಕ್ಕೆ ಅನುಕೂಲ ಆಗುವಂಥದ್ದು ಏನೂ ಆಗಲಿಲ್ಲ. ಮತ್ತು ಮೈಸೂರು ಭಾಗದಲ್ಲೇ ನಾವು ಕ್ಯಾಬಿನೆಟ್ ಮೀಟಿಂಗ್ ಮಾಡಿದ್ದೀವಿ. ಹೋ ಮೈಸೂರು ಉದ್ಧಾರ ಆಗೋಯ್ತು, ಈ ಭಾಗ ಎಲ್ಲ ಏನೂ ಇಲ್ಲ. ಏನು ಇತ್ತೀಚೆಗೆ ನಮ್ಮ ಕರ್ನಾಟಕ ಘನ ಸರ್ಕಾರ ಯಾವುದೇ ತೀರ್ಮಾನಗಳು ಜನರ ಪರವಾಗಿಲ್ಲ. ಅವು ಯಾರೋ ಈ ಶಾಸಕರ ಪರವಾಗೋ, ಯಾರೋ ಕಾಂಟ್ರಾಕ್ಟ್ಗಳ ಪರವಾಗೋ, ಯಾರೋ ದುಡ್ಡು ಹೊಡೆಯೋರ ಪರವಾಗೋ ತೀರ್ಮಾನಗಳಾಗ್ತಾಯಿದೆ. ಇಲ್ಲಿ ತನಕ 90,000 ಕೋಟಿ ಗೃಹಲಕ್ಷ್ಮಿ ಖರ್ಚು ಮಾಡಿದ್ದೀವಿ ಅಂತ. ಏನಾಯ್ತು ಅದರಿಂದ? ರಾಜ್ಯದಲ್ಲಿ ಏನು ಅನುಕೂಲ ಆಯ್ತಪ್ಪ ಅದರಿಂದ? ಅವು ಯಾರು ಅದು ಕೊಟ್ಟಿಲ್ಲ, ಇನ್ನು 4-5 ತಿಂಗಳಿಂದ ಕೊಟ್ಟಿಲ್ಲ. ಅದು ಯಾವಾಗ ಕೊಡ್ತೀರಾ ನೀವು ಅಂದರೆ, ಈಗ ನೆಕ್ಸ್ಟು ಜೂನ್ನಲ್ಲಿ ಜಿಲ್ಲಾ ಪಂಚಾಯತ್ ತಾಲೂಕು ಅಲ್ಲಿ ತನಕ ಕೊಡೋಲ್ಲ ನೀವು. ಆವಾಗ 6-7 ತಿಂಗಳಿಂದ ಒಟ್ಟಿಗೆ ಕೊಟ್ಬಿಡ್ತೀರ ಓಟ್ ಹಾಕ್ಲಿ ಅಂತ. ಹೀಗೆ ಯಾವ ಕಾರ್ಯಕ್ರಮಗಳು ಕೂಡ ಸರಿಯಾದ ರೀತಿ ಆಗ್ತಿಲ್ಲ. ಬಟ್ ಹಣ ಮಾತ್ರ ಸುಮ್ಮನೆ ಸೂರ್ಯ ಆಗ್ತಾಯಿದೆ. ಆಮೇಲೆ ಆಡಳಿತ ಭಾಳ ಮುಖ್ಯ. ಆಡಳಿತ, ಆರ್ಥಿಕಾಭಿವೃದ್ಧಿ, ಆಡಳಿತ ಭಾಳ ಮುಖ್ಯ. ಆದರೆ ಇಲ್ಲೇನಾಗಿದೆ, ಆಡಳಿತದ ಬಗ್ಗೆ ಯಾರೂ ಸುಧಾರಣೆಯೂ ಇಲ್ಲ. ಅದರಲ್ಲಿ ಹೋಗಿ ಸಿಕ್ಕಾಬಿಟ್ಟು ದುಂದು ವೆಚ್ಚ ಆಗ್ತಾಯಿದ್ದಿಲ್ಲ. ಅದನ್ನಾರು ಕಡಿಮೆ ಮಾಡ್ತಾಯಿದ್ದೀರಾ? ಇಲ್ಲ, ದಿನೇ ಜಾಸ್ತಿ ಆಗ್ತಾಯಿದೆ ದುಂದು ವೆಚ್ಚ. ಇವ್ರದ್ದು ಹಣ, ಯಾರು ಬೆವರಿನ ಶ್ರಮದ ದುಡಿಮೆಯ ಹಣ ಏನು ಟ್ರೆಜರಿ ಕಟ್ತಾಯಿದ್ರು, ಟ್ಯಾಕ್ಸ್ ಪೇಯರ್ಸ್ ಮನಿ, ಇಟ್ ಇಸ್ ವೇಸ್ಟ್. ಸರ್ಕಾರ ಅದನ್ನು ಸುಮ್ಮನೆ ಹಾಳು ಮಾಡ್ತಾ ಕೂತಿದೆ. ಬಟ್ ಯಾರೂ ಕೂಡ ಜನ ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಯಾವ ಪಾರ್ಟಿಯವರು ಮಾಡ್ತಾಯಿದ್ದಾರೆ. ಅದರಲ್ಲೂ ವಿರೋಧ ಪಕ್ಷ ನಮ್ಮ BJP, ಅಶೋಕ BJP, ಇದ್ರ ಬಗ್ಗೆ ಏನೂ ಮಾತಾಡೋದೇ ಇಲ್ಲ. ಅವರು ಆಡಳಿತ, ಆರ್ಥಿಕಾಭಿವೃದ್ಧಿ, ಶಿಸ್ತು, ದುಂದು ವೆಚ್ಚ ಇದ್ರ ಬಗ್ಗೆ ಸುಮ್ಮನೆ ಅದೇನೋ ಮೆರವಣಿಗೆ ಮಾಡ್ಕೊಂಡು ಹೊಂಟುಬಿಟ್ಟವರು. ಅವರು ಇದೇ ಕೆಲಸ ಮಾಡಿ ಹೋದವರು. ಹಾಗಾಗಿ ಅವ್ರಿಗೆ ಯಾವ ನೈತಿಕತೆಯೂ ಇಲ್ಲ ಮಾತಾಡೋದಕ್ಕೆ, ಸುಮ್ಮನೆ ಇದ್ದು ಬಿಡ್ತಾರೆ ಅವರು. ಹಾಗಾಗಿ ಸ್ನೇಹಿತರು, ಇವತ್ತು ಏಕೆಂತಂದರೆ ದೇಶದಲ್ಲಿ ಇವತ್ತು ಭಾಳ ಒಂದು ಆತಂಕ. ಕಾಶ್ಮೀರದಲ್ಲಿ ಇವತ್ತೇನಾಗಿದೆ, ಇವತ್ತು ದೇಶ ಒಂದು ರೀತಿಯಲ್ಲಿ ಹೇಗಪ್ಪ ಇದು ಅಂತ. ಅದೇನೇ ಇರಲಿ, ಬಟ್ ಮೋದಿಯವರು ಇವತ್ತಿನ ದಿವಸ ಅದನ್ನು ನಾನು ಬಡಿತೀನಿ ಅದನ್ನು. ಯಾಕೆಂದರೆ ಇಟ್ಸ್ ಎನ್ ಇಸ್ಲಾಮಿಕ್ ಕಂಟ್ರಿ. ಅವ್ರ ಧರ್ಮಾಧಾರಿತ ದೇಶ ಅದು, ನಮ್ಮ ಥರ ಜಾತ್ಯತೀತ ದೇಶ ಅಲ್ಲ ಅದು. ಹಾಗಾಗಿ ಆಲ್ ಇಸ್ಲಾಮಿಕ್ ಕಂಟ್ರೀಸ್ ಎಲ್ಲ ಇವತ್ತು ಧರ್ಮಾಧಾರಿತ ದೇಶಗಳಾಗಿ ಇಡೀ ಜಗತ್ತಿನಲ್ಲಿ ಅಶಾಂತಿಯನ್ನು ಉಂಟು ಮಾಡ್ತಾ ಇದ್ದಾರೆ. ಹಾಗಾಗಿ ಮೋದಿಯವರು ಕೂಡ ಹಲವಾರು ರೀತಿಯಲ್ಲಿ ಈಗ ನುಸುಳುವಿಕೆ ಅದನ್ನು ತಡಿಬೇಕು ನಾವು. ನಿಜ, ನೀವು ಅಲ್ಲಿ ಬಾಗಿಲಾಗ್ತೀನಿ, ಇಲ್ಲಿ ಬಾಗಿಲಾಗ್ತೀನಿ ಅಂತ ಹಾಕಿ ಬೇರೆ ವಿಚಾರ. ಬಟ್ ನುಸುಳವನು ಮೇನ್ ರೋಡಲ್ಲಿ ಬರೋಲ್ಲ. ಅವ್ನಿಗೆ ಯಾವ್ಯಾವುದೋ ದಾರಿ ಅವ್ನು ಮಾಡ್ಕೊಂಡಿರ್ತಾನೆ, ಆ ದಾರಿಯಲ್ಲಿ ಬರ್ತೇನೆ. ಆ ದಾರಿಗಳು ಮುಚ್ಚಬೇಕು ಇವತ್ತು, ಆ ದಾರಿಗಳು ಮುಚ್ಚಬೇಕು. ಹಾಗಾಗಿ ನಾವೆಲ್ಲರೂ ಕೂಡ ಇವತ್ತು ಕೇಂದ್ರ ಸರ್ಕಾರಕ್ಕೆ ನಾವು, ಹೌದು ನೀವು ಕ್ರಮ ತಗೋತಾ ಇದ್ರಿ, ಏನು ಹುಡುಗಾಟಿಕೆ ಅಂದರೆ 26 ಜನರು ಟೂರಿಸಮು, ಹೌದು 370 ನಾವು ತೆಗೆದುಹಾಕಿದ್ದೀವಿ ದೇಶದಲ್ಲಿ. ಅಲ್ಲಿ ಆ ಭಾಗದಲ್ಲಿ ನಾವು ಶಾಂತಿಯನ್ನು ಸ್ಥಾಪನೆ ಮಾಡಿದ್ದೀವಿ. ಯಾವುದೇ ಅಕ್ರಮ ಆಗದ ರೀತಿ ನುಸುಳುವಿಕೆದಾರರಾಗಲಿ
ಯಾರು ಬರದೇ ಇರುತ್ತೆ ಮಾಡಿದ್ದೀವಿ ಅಂತಂದ್ರೆ ಬೇಷ್. ಬಟ್ ಎಲ್ಲಿ ಏನಾಗಿದೆ ಈಗ ಅದು ಏನಾಗಿದೆ ಅದು? ಹಾಗಾಗಿ ಯಾಕೆಂತ ನಾವು ಯಾರು ಈ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರವ ತಗೊಳ್ತಕ್ಕಂಥ ಕ್ರಮಗಳಿಗೆ ನಾವೆಲ್ಲರೂ ಕೂಡ ಬೇಷರತ್ತಾಗಿ ನಾವು ಸಪೋರ್ಟ್ ಮಾಡಬೇಕು. ಬಿಕಾಸ್ ದ ಟೈಮ್ ಇಸ್ ದ್ಯಾಟ್. ಇವತ್ತು ಆ ರೀತಿಯಾದಂಥ ಒಂದು ಪರಿಸ್ಥಿತಿಯನ್ನು ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಮೋದಿಯವರು ಏನು ತೀರ್ಮಾನ ತಗೋತಾ ಇದೆಯೇ ಇಡೀ ದೇಶ ಅದಕ್ಕೆ ಬೆಂಬಲ ಕೊಡ್ತಾ ಹೋಗಿ. ಸುಮ್ಮನೆ ಈಗ ನಾವು ಕಾಂಗ್ರೆಸ್ನವ್ರು ಹೇಳ್ತಾವ್ರೆ ಇದು ಅವನ ಯಾವನ ವಾದ್ರಾ ಅಂತ್ಯ. ಹೂ ಇಸ್ ಹಿ?